ಕುಸಿದ ಮಣ್ಣಲ್ಲಿ ಹೂತು ಹೋಗಿದ್ದಾರಾ 200 ಮಂದಿ. ಭೋರ್ಗರಿಯೋ ನದಿಯಲ್ಲಿ ಕೊಚ್ಚಿ ಹೋದ್ರ ನೂರಾರು ಜನ. ವಯನಾಡು ದುರಂತದಲ್ಲಿ 200 ಜನರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗೆ ರಕ್ಷಣಾ ಪಡೆಗಳಿಂದ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಸೇನಾ ಸಿಬ್ಬಂದಿಯಿಂದ 1000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಈ ದುರಂತದಲ್ಲಿ 200 ಜನ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗೆ ರಕ್ಷಣಾ ಪಡೆಗಳಿಂದ ಇದೀಗ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ಸೇನಾ ಸಿಬ್ಬಂದಿಯಿಂದ 1000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು 200 ಮಂದಿ ಹೂತು ಹೋಗಿದ್ದಾರಾ ಮಣ್ಣಿನಲ್ಲಿ ಅಂತ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಕೇರಳದ ವಯನಾಡಿನಲ್ಲಿ ಮತ್ತೆ ಮಳೆ ಮುಂದುವರೆದಿದೆ. ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ರಕ್ಷಣಾ ತಂಡದಿಂದ ಶೋಧ ಮುಂದುವರೆದಿದೆ. ಈಗಾಗಲೇ ಎಂಇಜಿ ರೆಜಿಮೆಂಟ್ನಿಂದ ಸೇತುವೆ ಕೂಡ ನಿರ್ಮಾಣ ಮಾಡಿದ್ದಾರೆ. ನದಿಯ ನೀರನ್ನ ಬೇರೆ ದಿಕ್ಕಿಗೆ ಡೈವರ್ಟ್ ಕೂಡ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಆದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಬೆಟ್ಟದ ತಪ್ಪಲಿನಲ್ಲಿ ನಿರಂತರವಾಗಿ ಮೃತದೇಹಗಳು ಪತ್ತೆಯಾಗಿವೆ. ಜೀಪ್ನಲ್ಲಿ ಬೆಟ್ಟದ ಮೇಲಿಂದ ಶವಗಳನ್ನ ತರ್ತಿದ್ದಾರೆ ಸಿಬ್ಬಂದಿಗಳು. 200 ಜನ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಏನು ಎಂಬುದರ ಬಗ್ಗೆ ಪತ್ತೆ ಹಚ್ಚೋದು ಕೂಡ ಬಹಳನೇ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಮಳೆ ಇದೆ ಅಲ್ಲಿ. ಈಗಾಗಲೇ ಸೇನಾ ಸಿಬ್ಬಂದಿಯಿಂದ 1000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಬೇರೆ ಕಡೆ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಸುರಕ್ಷಿತ ಜಾಗದಲ್ಲಿ ಸುರಕ್ಷಿತವಾಗಿ ಇದ್ದಾರೆ. ಆದರೆ ಈ ಸಾವಿನ ಸಂಖ್ಯೆ ಏನಿದೆ ಅದು ಎಕ್ಸಾಕ್ಟ್ ಆಗಿ ನಾವು ಹೇಳಲಿಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಪ್ರತಿದಿನವೂ ನಾವು ನೋಡ್ತಾ ಇದ್ದೀವಿ, ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ವಯನಾಡಿನ ಚುರಲ್ಮಲ ಗುಡ್ಡ ಕುಸಿತ ರಣ ಭಯಂಕರವಾಗಿದೆ. ಗುಡ್ಡ ಕುಸಿತ ಭಯಾನಕ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಭಾರಿ ಪ್ರಮಾಣದ ಗುಡ್ಡ ಕುಸಿದು ನದಿಯಲ್ಲೇ ಕೊಚ್ಚಿ ಹೋಗಿದೆ. ಈ ಹಿಂದೆ ಕುಸಿದಿದ್ದ ಜಾಗದಲ್ಲೇ ಮತ್ತೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದ ಭೀಕರ ದೃಶ್ಯ ಸೆರೆ ಹಿಡಿದಿದೆ ಉಪಗ್ರಹ. ಯಾವ ರೀತಿ ಆ ಗುಡ್ಡ ಕುಸಿತ ಆಗಿದೆ ಎಂಬುದರ ಬಗ್ಗೆ ಸೆರೆ ಹಿಡಿದಿದೆ ಉಪಗ್ರಹ. ನಿಜಕ್ಕೂ ಆ ಒಂದು ದೃಶ್ಯವನ್ನ ನೋಡ್ಬಿಟ್ರೆ ಈ ರೀತಿ ಆಯ್ತಾ ಅಬ್ಬಾ ಅನ್ನೋ ಒಂದು ಆತಂಕ ನಮ್ಮಲ್ಲೂ ಕೂಡ ಕಾಡುತ್ತೆ. ಇನ್ನು ಅಲ್ಲಿರುವಂತ ಜನರ ಪರಿಸ್ಥಿತಿ ಹೇಗಿರಬಹುದು, ಅಥವಾ ಅದನ್ನ ಕಣ್ಣಾರೆ ನೋಡಿರೋರು ಅಥವಾ ಬದುಕಿದ್ರೆ ಅನುಭವಿಸಿರೋರು ಯಾವ ರೀತಿ ಪರಿಸ್ಥಿತಿ ಇರಬಹುದು ಅಂತ. ಒಂದು ಕಡೆ ಡ್ರೋನ್ನಲ್ಲಿ ಸೆರೆ ಹಿಡಿಯಲಾಗಿದೆ, ಯಾವ ರೀತಿ ಇದೆ ಚಿತ್ರಣ ವಯನಾಡಿನಲ್ಲಿ ಅಂತ. ಇನ್ನೊಂದು ಕಡೆ ಗುಡ್ಡ ಕುಸಿತ, ನಿಜಕ್ಕೂ ಅದು ನೋಡ್ತಾ ಇದ್ರೆ ರಣ ಭಯಂಕರವಾಗಿದೆ. ಗುಡ್ಡ ಕುಸಿತದ ಭಯಾನಕ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ. ಈ ಹಿಂದೆ ಏನು ಕುಸಿದಿತ್ತು ಅದೇ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದ ಭೀಕರ ದೃಶ್ಯ ಸೆರೆ ಹಿಡಿದಿದೆ ಉಪಗ್ರಹ. ಅದು ನೀವು ಕೂಡ ನೋಡ್ತಾ ಇದ್ದೀರಾ. ಇಡೀ ಊರಿಗೆ ಊರು ಕೆಸರು ಗದ್ದೆ ಅಂತಾಗಿದೆ. ನೋಡ್ತಾ ಇದ್ದೀರಾ ಅದನ್ನ. ಮುಂಚೆ ಹೇಗಿತ್ತು, ಅದಾದ ಗುಡ್ಡ ಕುಸಿತದ ನಂತರ ಹೇಗಾಯಿತು ಅನ್ನೋದ್ರ ಬಗ್ಗೆ 2 ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಕೆಂಪು ಕಲರಲ್ಲಿದೆ ನೋಡಿ, ಅದು ಮುಂಚೆ ಯಾವ ರೀತಿ ಇತ್ತು ಸಿಚುವೇಶನ್ನು ಅನ್ನೋದು. ಅದಾದ ನಂತರ ಏನಾಯ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಆ ಗುಡ್ಡ ಕುಸಿತದ ಭಯಾನಕ ನಿಜಕ್ಕೂ ಭಯಾನಕವಾಗಿ ಇದೆ. ಯಾರು ಊಹಿಸಲಾಗದಷ್ಟು ಪ್ರಮಾಣದ ಗುಡ್ಡ ಕುಸಿದಿದೆ. 86,000 ಚದರ ಮೀಟರ್ನಷ್ಟು ಗುಡ್ಡ ಕುಸಿದಿದೆ. 86,000 ಚದರ. ರಾಷ್ಟ್ರಪತಿ ಭವನದ ವಿಸ್ತೀರ್ಣದ 5 ಪಟ್ಟು ವಯನಾಡಿನಲ್ಲಿ ಗುಡ್ಡ ಕುಸಿದಿದೆ. 320 ಎಕರೆ ಪ್ರದೇಶದಲ್ಲಿರುವಂತಹ ದೆಹಲಿಯ ರಾಷ್ಟ್ರಪತಿ ಭವನದ ವಿಸ್ತೀರ್ಣದ 5 ಪಟ್ಟು ವಯನಾಡಿನಲ್ಲಿ ಗುಡ್ಡ ಕುಸಿದಿದೆ. ರಾಷ್ಟ್ರಪತಿ ಭವನದ ವಿಸ್ತೀರ್ಣದ 5 ಪಟ್ಟು ಗುಡ್ಡ ಕುಸಿದು ದುರಂತ ನಡೆದಿದೆ. ಇದು ಗುಡ್ಡ ಕುಸಿದು 8 ಕಿಲೋಮೀಟರ್ ವರೆಗೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಒಂದು ಘಟನೆಯಲ್ಲಿ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಆ 2 ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ವಯನಾಡಿನ ದುರಂತದ ಭೀಕರ ದೃಶ್ಯ ಸ್ಯಾಟಲೈಟ್ನಲ್ಲಿ ಸೆರೆ ಹಿಡಿಯಲಾಗಿದೆ. 86,000 ಚದರ ಮೀಟರ್ನಷ್ಟು ಗುಡ್ಡ ಕುಸಿತ ದುರಂತ ನಡೆದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.